ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾನು 10ನೇ ತರಗತಿ ಸಿರಿಗನ್ನಡ ಪಠ್ಯದ ಅಕ್ಕಿ ಹಾರುತ್ತದೆ ನೋಡಿದಿರಾ ಪದ್ಯಭಾಗದ ಕೃತಿಕಾರರ ಪರಿಚಯವನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಜೊತೆಗೆ ಕೃತಿಯ ಒಂದು ಪದ್ಯಭಾಗದ ವಿವರಣೆಯನ್ನು ಕೂಡ ನಾವು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. ಅಕ್ಕಿ ಹಾರುತ್ತದೆ ನೋಡಿದಿರಾ ಪದ್ಯಭಾಗವನ್ನು ಬರೆದಂಥವರು ದ.ರಾ ಬೇಂದ್ರೆ ಅವರು. ಕೃತಿಕಾರರ ಪರಿಚಯ: ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಾಲಿಯಾನ ಶಕ 1896ರಲ್ಲಿ ಜನಿಸ್ತಾರೆ. ಧಾರವಾಡದವರು. ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಮರಾಜ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದ.ರಾ ಬೇಂದ್ರೆ ಅವರು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖೀಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮುಂತಾದ ಕೃತಿಗಳ ಕರ್ತೃ. ನೋಡಿ, ಅಂಬಿಕಾತನಯ ದತ್ತ ಅನ್ನೋವಂಥದ್ದು ದ.ರಾ ಬೇಂದ್ರೆಯವರ ಕಾವ್ಯನಾಮ. ಇವರ ಪೂರ್ಣ ಹೆಸರು ದ.ರಾ ಬೇಂದ್ರೆ ಅಂತ ನಾವು ಕರಿತೀವಲ್ಲ, ಅದರ ಪೂರ್ಣ ನಾಮ ಏನು ಅಂತ ಹೇಳಿದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಮೂಲತಃ ಧಾರವಾಡದವರು. ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಮರಾಜ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಇವರು ಯಾವ ಕಾಲಘಟ್ಟದ ಕವಿಗಳು ಅಂತ ಹೇಳಿದ್ರೆ ನವೋದಯ ಕಾಲದ ಕವಿಗಳು ಅಂತ ಹೇಳ್ಬೋದು. ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ ಈ ರೀತಿ ಹಂತಗಳಿದಾವಲ್ಲ ಕೃತಿಕಾರರಲ್ಲೂ ಕೂಡ, ಆ ರೀತಿಯಲ್ಲಿ ಇವರು ನವೋದಯ ಒಂದು ಸಾಹಿತ್ಯ ಸಂಬಂಧ ವರ್ಗಕ್ಕೆ ಸೇರಿದವರು ಅಂತ ಹೇಳ್ತಾ ಹೋಗ್ಬೋದು. ಇವರು ಅನೇಕ ಒಂದು ಸಾಹಿತ್ಯ ಕೃಷಿಯನ್ನು ನಮಗೆ ಕೊಡ್ತಾ ಹೋಗಿದ್ದಾರೆ. ಸೊ ಇವರು ರಚಿಸಿರುವಂಥ ಪ್ರಮುಖ ಕೃತಿಗಳು ಯಾವುದಪ್ಪ ಅಂತ ಹೇಳಿದ್ರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖೀಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳನ್ನು ಇವರು ರಚಿಸ್ತಾ ಹೋಗಿದ್ದಾರೆ. ಈ ಎಲ್ಲ ಕೃತಿಗಳು ಬಹಳ ಮುಖ್ಯವಾದಂಥದ್ದು. ಬಹುಶಃ 2 ಅಂಕದ ಪ್ರಶ್ನೆಗಳಿಗೆ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಮರಾಠಿ, ಇಂಗ್ಲಿಷ್ ಭಾಷೆಯೂ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕನ್ನಡ ಅಷ್ಟೇ ಅಲ್ಲದೆ ಮರಾಠಿ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಸೇರಿದಂತೆ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸ್ತಾ ಹೋಗಿದ್ದಾರಂತೆ. ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಲಭಿಸಿಕೊಟ್ಟಂತಹ ಕೃತಿ ಯಾವುದು? ಅರಳು ಮರಳು ಅನ್ನುವಂಥದ್ದು. 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ನಮಗೆ ಗೊತ್ತಿರೋ ಅಂಥದ್ದೇ. ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿ ಕೂಡ ಒಬ್ಬರು ಅಂತ ಗೊತ್ತಿದೆ. ಯಾವ ಒಂದು ಕೃತಿಗೆ ಸಿಕ್ಕಿದೆ ಇವರಿಗೆ? 4 ತಂತಿ ಅನ್ನುವಂಥ ಒಂದು ಕವನ ಸಂಕಲನಕ್ಕೆ ಅಂತ ನೆನಪಿರಬೇಕು. ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರುವ ಬೇಂದ್ರೆ ಅವರು 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಎಲ್ಲಿ ಅಧ್ಯಕ್ಷರಾಗಿದ್ದರು? ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಎಷ್ಟನೇ ಸಾಹಿತ್ಯ ಸಮ್ಮೇಳನ ಮತ್ತು ಯಾವ ಊರಿನಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನ ಕೂಡ ನೆನಪಿರಬೇಕು. ಶಿವಮೊಗ್ಗದಲ್ಲಿ ಸಮಾವೇಶಗೊಂಡಿದ್ದಂತಹ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಅದು ನಡೆದಿದ್ದು 1943ರಲ್ಲಿ. ದ.ರಾ ಬೇಂದ್ರೆ ವಿರಚಿತ ಗರಿ ಕವನ ಸಂಕಲನದಿಂದ ಪ್ರಸ್ತುತ ಅಕ್ಕಿ ಹಾರುತ್ತದೆ ನೋಡಿದಿರಾ ಕವಿತೆಯನ್ನು ಆಯ್ಕೆ ಮಾಡಲಾಗಿದೆ. ಇದು ಬಹಳ ಮುಖ್ಯವಾದಂಥದ್ದು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅನ್ನುವಂಥದ್ದು ಕೇಳ್ತಾರಲ್ಲ, ಆವಾಗ ನಾವು ಇದನ್ನು ಬರಿಬೇಕಾಗತ್ತೆ. ಗರಿ ಅನ್ನುವಂಥ ಇವರ ಒಂದು ಕವನ ಸಂಕಲನದಿಂದ ಪ್ರಸ್ತುತ ನಾವು ಮಾಡ್ತಿರುವಂತಹ ಅಕ್ಕಿ ಹಾರುತ್ತದೆ ನೋಡಿದಿರಾ ಕವಿತೆಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಅನ್ನೋದನ್ನು ಗುರುತಿಸಬೇಕು. ಓಕೆನಾ? ಈ ಒಂದು ಕೃತಿಯ ಪರಿಚಯವನ್ನು ನಾವು ನೋಡ್ತಾ ಹೋದರೆ, ಪ್ರಸ್ತುತ ಏನು ನಮಗೆ ಅಕ್ಕಿ ಹಾರುತ್ತದೆ ನೋಡಿದಿರಾ ಪದ್ಯ ಭಾಗ ಇದೆಯಲ್ಲ, ಅದಕ್ಕೆ ಒಂದು ಪ್ರವೇಶ ಭಾಗ ಅನ್ನೋದನ್ನು ನೋಡ್ತಾ ಹೋದರೆ, ನವೋದಯ ಕಾಲದ ಜನಪ್ರಿಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲನೆಯದು. ಹೌದಲ್ವಾ? ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಅಂತಂದರೆ ಭಾವನೆಗಳನ್ನೊಳಗೊಂಡ ಅನುಭವದ ಮೂಲಕ ರಚಿತವಾದಂತಹ ಒಂದು ಗೀತೆಗಳನ್ನು ನಾವು ಭಾವಗೀತೆ ಅಂತೇಳಿ ಕರಿತಾ ಹೋಗ್ತೀವಿ. ಆ ಭಾವಗೀತೆ ಅನ್ನುವಂಥದ್ದು ನವೋದಯ ಕಾಲಘಟ್ಟದಲ್ಲಿ ಬಹಳ ಮುಖ್ಯವಾದಂಥದ್ದು. ವ್ಯಕ್ತಿಯೋರ್ವ ಯಾವುದಾದರೊಂದು ಸಮಯದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ನೋವು ನಲುವಿಗಳಿಗೆ ಮೂರ್ತ ರೂಪ ನೀಡುವಂಥದ್ದು ಸುಲಭದ ಕೆಲಸವಲ್ಲ. ಹೌದಲ್ವಾ? ಯಾವುದೋ ಒಬ್ಬ ವ್ಯಕ್ತಿ ಅವನು ನೋಡಿರೋಂಥದ್ದಾಗಿರ್ಬೋದು, ಕೇಳಿರೋದಾಗಿರ್ಬೋದು, ಅನುಭವಿಸಿದಾಗಿರ್ಬೋದು, ಈ ನೋವು ನಲುವುಗಳ ಕುರಿತಂತೆ ಒಂದು ಆಕಾರವನ್ನು, ಆ ನೋವು ನಲುವಿಗಳಿಗೆ ಒಂದು ಆಕಾರವನ್ನು ನೀಡುವಂಥದ್ದು ಸುಲಭದ ಕೆಲಸ ಅಲ್ಲ, ಗೊತ್ತಿರೋವಂಥದ್ದೇ.
ಪ್ರತಿಭಾವಂತರಿಂದ ಮಾತ್ರ ಆಗುವಂಥದ್ದು. ಅದನ್ನು ಮಾಡಬೇಕು ಅಂತಂದರೆ ಅದು ತುಂಬ ಪ್ರತಿಭಾವಂತರಾಗಿರಬೇಕು, ಜ್ಞಾನಿಗಳಾಗಿರಬೇಕಾಗತ್ತೆ. ಪ್ರತಿಭಾನ್ವಿತ ವ್ಯಕ್ತಿಯ ಅನುಭವದ ಭಾವ ತೀವ್ರತೆಯ ಜೊತೆಗೆಯಲ್ಲಿ ಗೇಯವನ್ನು ಒಳಗೊಂಡ ಅಭಿವ್ಯಕ್ತಿಯನ್ನು ಪಡೆದಾಗ ಅದು ಭಾವಗೀತೆಯಾಗುತ್ತದೆ ಅಂತ ಹೇಳ್ತಾರೆ. ಒಂದು ಭಾವಗೀತೆ ಸುಮ್ಮನೆ ರಚಿಸ್ಲಿಕ್ಕಾಗಲ್ಲ. ಪ್ರತಿಭಾನ್ವಿತ ವ್ಯಕ್ತಿ ತನ್ನ ಅನುಭವಗಳನ್ನು, ಭಾವದ ತೀವ್ರತೆಯನ್ನು ಆ ಒಂದು ಕೃತಿಗಳಲ್ಲಿ, ಪದ್ಯ ಭಾಗಗಳಲ್ಲಿ ಅವನು ವ್ಯಕ್ತಪಡಿಸ್ತಾ ಹೋಗ್ತಾನೆ. ಅದನ್ನು ಅಭಿವ್ಯಕ್ತಿಪಡಿಸಿದಾಗ ಅದು ಒಂದು ಭಾವಗೀತೆಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಭಾವಗೀತೆ ವೈಯಕ್ತಿಕ ನೆಲೆಯಲ್ಲಿದ್ದು ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುವಂತಿದ್ದರೆ ಭಾವಗೀತೆಯ ಸೊಗಸು ಮತ್ತಷ್ಟು ಹೆಚ್ಚುತ್ತದೆ. ಭಾವಗೀತೆ ತನ್ನ ಭಾವನೆಗಳನ್ನಷ್ಟೇ ಒಳಗೊಂಡಿರುತ್ತದೆ. ಅದರಿಂದಾಗಿ ಅದು ತನಗಷ್ಟೇ ಸೌಖ್ಯವನ್ನು ಕೊಡೋದಷ್ಟೇ ಅಲ್ಲದೆ ಮತ್ತೊಬ್ಬರು ಓದಿದಾಗ ಅದನ್ನು ಅವರಿಗೂ ಕೂಡ ಅನುಭವವನ್ನು ಪಡೆಯುವಂತಾಗಿದ್ದಾರೆ. ಅದಕ್ಕೆ ಇನ್ನೂ ಹೆಚ್ಚು ಪ್ರಾಶಸ್ತ್ಯ ಸಿಗ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಗೀತೆ ಧ್ವನಿಪೂರ್ಣವಾಗಿದ್ದರೆ ಗೀತೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಬರುತ್ತದೆ. ಬಹಳಷ್ಟು ಭಾವಗೀತೆಗಳನ್ನು ಹಾಡ್ತಾ ಹೋಗ್ತಾರೆ ಹಾಡುಗರೆಲ್ಲರೂ ಕೂಡ. ಭಾವಗೀತೆ ಹಾಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ, ಕೇಳಲಿಕ್ಕೂ ಕೂಡ ಬಹಳ ಮಾಧುರ್ಯವಾಗಿರುತ್ತೆ. ಸೊ ಆ ರೀತಿಯ ಭಾವಗೀತೆಗಳಿಗೆ ನಾವೇನಾದರೂ ಧ್ವನಿಯನ್ನು ಗೂಡಿಸಿದಾಗ ಅದು ಮತ್ತಷ್ಟು ಸೌಂದರ್ಯಕ್ಕೆ ಮೆರುಗನ್ನು ನೀಡುವಂತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಭಾವಗೀತೆಯೊಂದನ್ನು ಪ್ರಸ್ತುತ ನಾವಿಲ್ಲಿ ಅಕ್ಕಿ ಹಾರುತ್ತಿದೆ ನೋಡಿದಿರ ಒಂದು ಪದ್ಯ ಭಾಗದಲ್ಲಿ ನೋಡ್ತಾ ಹೋಗ್ತೇವೆ ಅಂತೇಳಿ ಕೃತಿಯ ಒಂದು ವಿವರಣೆಯನ್ನು, ಕೃತಿಯ ಭಾಗದ ಒಂದು ಪರಿಚಯವನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಇದಿಷ್ಟು ಏನಪ್ಪ ಅಂತೇಳಿದರೆ ಕೃತಿಕಾರರ ಪರಿಚಯ ಹಾಗೂ ಕೃತಿಯ ಕುರಿತಂತಹ ಪ್ರವೇಶ ಭಾಗವಾಗಿತ್ತು. ಮುಂದಿನ ತರಗತಿಗಳಲ್ಲಿ ನಾವು ಅಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯ ಭಾಗದ ಸಂಪೂರ್ಣ ವಿವರಣೆಯನ್ನು, ಸ್ವಾರಸ್ಯವನ್ನು ನೋಡ್ತಾ ಹೋಗೋಣ. ಅದಾದ ನಂತರ ಪ್ರಶ್ನೋತ್ತರಗಳ ಭಾಗಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅಲ್ಲಿವರೆಗೂ ಮುಂದಿನ ಭಾಗಗಳಿಗಾಗಿ ನಮ್ಮ ಒಂದು ಚಾನಲನ್ನು ನೋಡ್ತಾ ಇರಿ. ಸೊ ಅದು ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲನ್ನು ವಿಸಿಟ್ ಮಾಡಿ.